ನಮಸ್ಕಾರ ಮನೆಯಲ್ಲಿ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಕ್ರೆಡಿಟ್ ಸ್ಕೋರ್ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ರವಿ ಅವರು ಬ್ಯಾಂಕ್ನಲ್ಲಿ ವೈಯಕ್ತಿಕ ಸಾಲಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ದುರಾದೃಷ್ಟವಶಾತ್ ಅವರ ಅರ್ಜಿಯನ್ನು ಬ್ಯಾಂಕು ತಿರಸ್ಕರಿಸಿತು. ಕ್ರೆಡಿಟ್ ಸ್ಕೋರ್ನಲ್ಲಿ ಡಿಸ್ಕ್ರಿಪೆನ್ಸಿ ಅಥವಾ ವ್ಯತ್ಯಾಸ ಇರುವುದು ಅರ್ಜಿ ತಿರಸ್ಕೃತಗೊಳ್ಳುವುದಕ್ಕೆ ಕಾರಣ ಆಗುತ್ತೆ. ವ್ಯಕ್ತಿಯ ಫಿನಾನ್ಷಿಯಲ್ ಹೆಲ್ತ್ ಮತ್ತು ಕ್ರೆಡಿಟ್ ವರ್ತಿನೆಸ್ ಅನ್ನು ಕ್ರೆಡಿಟ್ ಸ್ಕೋರ್ ತೋರಿಸುತ್ತೆ. ಜೊತೆಗೆ ಸಾಲ ಮರುಪಾವತಿಯ ಬದ್ಧತೆಯನ್ನು ಕೂಡ ಇದು ತೋರಿಸುತ್ತೆ. ಟ್ರಾನ್ಸ್ ಯೂನಿಯನ್, ಸಿಬಿಲ್ ಮತ್ತು ಎಕ್ಸ್ಪೇರಿಯನ್ಗಳು ವ್ಯಕ್ತಿಯ ಕ್ರೆಡಿಟ್ ಹಿಸ್ಟ್ರಿಯನ್ನು ಆಧರಿಸಿ ಕ್ರೆಡಿಟ್ ಸ್ಕೋರನ್ನು ಕೊಡ್ತವೆ. ಈ ಸ್ಕೋರ್ 3 ಡಿಜಿಟ್ ಇರುತ್ತೆ. ಸಿಬಿಲ್ ಸ್ಕೋರ್ 300ರಿಂದ 900ರಲ್ಲಿ ಇರುತ್ತೆ. ಇತ್ತೀಚಿನ ಸಮೀಕ್ಷೆಯೊಂದು ಭಾರತೀಯರ ಕ್ರೆಡಿಟ್ ಸ್ಕೋರನ್ನು ವಿಶ್ಲೇಷಣೆ ಮಾಡಿದೆ. ಈ ಸಮೀಕ್ಷೆ ಏನನ್ನ ಹೇಳಿದೆ, ಐಡಿಯಲ್ ಕ್ರೆಡಿಟ್ ಸ್ಕೋರ್ ಎಷ್ಟಿರಬೇಕು ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ನೋಡಿ, ಕ್ರೆಡಿಟ್ ಸ್ಕೋರ್ ಮೇಲೆ ನೀವು ನಿಗಾವಹಿಸುವ ವೇದಿಕೆಯಾದ ಒನ್ ಸ್ಕೋರ್ ಕೊಟ್ಟಿರುವ ವರದಿಯ ಪ್ರಕಾರ ಹಣಕಾಸು ವರ್ಷ 2022ರಲ್ಲಿ ಭಾರತೀಯರು ಸರಾಸರಿ ಕ್ರೆಡಿಟ್ ಸ್ಕೋರ್ 715 ಇತ್ತು. ಈ ಸ್ಕೋರ್ ಉತ್ತಮ ಅಂತೇನೂ ಹೇಳಬಹುದು. ಆದರೂ ಕೂಡ ಸುಧಾರಣೆಗೆ ಅವಕಾಶವಿದೆ. ದೇಶದಾದ್ಯಂತ 90 ಲಕ್ಷ ಬಳಕೆದಾರರೊಂದಿಗೆ ನಡೆಸಿದಂತಹ ಅಧ್ಯಯನದಲ್ಲಿ 63% ಬಳಕೆದಾರರ ಕ್ರೆಡಿಟ್ ಸ್ಕೋರ್ 300ರಿಂದ 747ರಷ್ಟಿತ್ತು. ಸಾಮಾನ್ಯವಾಗಿ 750ಕ್ಕಿಂತ ಹೆಚ್ಚಿನ ಸಿಬಿಲ್ ಸ್ಕೋರ್ ಅತ್ಯುತ್ತಮ ಅಂತ ಪರಿಗಣಿಸಲ್ಪಡುತ್ತೆ. 625ರಿಂದ 750 ಉತ್ತಮ. ಅದೇ 625ಕ್ಕಿಂತ ಕಡಿಮೆ ಇದ್ದಲ್ಲಿ ಕಡಿಮೆ ಅಂತ ಪರಿಗಣಿಸಲ್ಪಡುತ್ತೆ. ಬ್ಯಾಂಕುಗಳು ವ್ಯಕ್ತಿಯ ಕ್ರೆಡಿಟ್ ಸ್ಕೋರನ್ನು ಪರಿಶೀಲಿಸಿದ ನಂತರವಷ್ಟೇ ಸಾಲ ಅಥವಾ ಕ್ರೆಡಿಟ್ ಕಾರ್ಡನ್ನು ಕೊಡುವುದು. ಸಾಲ ಕೊಟ್ಟರೆ ಅದರ ರಿಸ್ಕ್ಗಳನ್ನು ತಿಳಿಯೋದಕ್ಕೆ ಬ್ಯಾಂಕುಗಳಿಗೆ ಈ ಸ್ಕೋರ್ ಸಹಕಾರಿ. ಉತ್ತಮ ಕ್ರೆಡಿಟ್ ಸ್ಕೋರ್ ಇದ್ದರೆ ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆ ತೀರಾನೇ ಕಡಿಮೆ ಇರುತ್ತೆ. ನಿಮ್ಮ ಕ್ರೆಡಿಟ್ ಸ್ಕೋರ್ 900ಕ್ಕೆ ಹತ್ತಿರವಿದ್ದಷ್ಟು ನೀವು ಸರಿಯಾಗಿ ಸಾಲವನ್ನು ಮರುಪಾವತಿ ಮಾಡ್ತಾ ಇದ್ದೀರಿ ಅನ್ನುವ ಖಾತರಿ ಬ್ಯಾಂಕುಗಳಿಗೆ ಹೆಚ್ಚು. ಉತ್ತಮವಾದ ಕ್ರೆಡಿಟ್ ಸ್ಕೋರ್ ಇದ್ದರೆ ಸಿಗುವ ಮತ್ತೊಂದು ಲಾಭ ಅಂದರೆ ಕಡಿಮೆ ಕ್ರೆಡಿಟ್ ಸ್ಕೋರ್ ಇರುವ ವ್ಯಕ್ತಿಗೆ ಹೋಲಿಸಿದರೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ. ಮತ್ತೊಂದು ಕಡೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ದರೆ ಬ್ಯಾಂಕುಗಳು ಹೆಚ್ಚಿನ ಬಡ್ಡಿಯನ್ನು ವಿಧಿಸುತ್ತವೆ. ಇದರಿಂದಾಗಿ ಸಾಲ ಇನ್ನಷ್ಟು ದುಬಾರಿಯಾಗುತ್ತೆ. ಎಷ್ಟೋ ಸಲ ನಿಮಗೆ ಸಾಲವನ್ನು ನಿರಾಕರಿಸಬಹುದು ಕೂಡ, ಅಥವಾ ಹೆಚ್ಚುವರಿ ಭದ್ರತೆ ಅಂದರೆ ಕೊಲ್ಯಾಟರಲ್ ಕೊಡಿ ಅಂತ ಬ್ಯಾಂಕು ಕೇಳಬಹುದು. ರವಿ ಅವರಂತೆಯೇ ನಿಮ್ಮ ಕ್ರೆಡಿಟ್ ಸ್ಕೋರ್ ಕೂಡ ಕೆಟ್ಟದಾಗಿದ್ದರೆ, ಲೋನ್ ಪಡೆಯೋದಕ್ಕೆ ಪರದಾಡ್ತಿದ್ರೆ ನೀವು ಅದನ್ನು ಸುಧಾರಣೆ ಮಾಡ್ಕೋಬಹುದು. 750 ಪಾಯಿಂಟ್ಸ್ಗಳಷ್ಟು ಕ್ರೆಡಿಟ್ ಸ್ಕೋರ್ ಗಳಿಸೋದಕ್ಕೆ ಸಾಕಷ್ಟು ಶ್ರಮವನ್ನು ಪಡಬೇಕಾಗುತ್ತೆ. ಇನ್ನು ಈ ಗುರಿ ಸಾಧಿಸೋದಕ್ಕೆ ಕೆಲವು ಟಿಪ್ಸ್ಗಳು ಇಲ್ಲಿವೆ ನಿಮಗಾಗಿ. ನೋಡಿ, ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ ಮತ್ತು ಸಾಲದ EMIಯನ್ನು ಸಮಯಕ್ಕೆ ಸರಿಯಾಗಿ ನೀವು ಪಾವತಿ ಮಾಡಿ. ಪೂರ್ಣ ಮೊತ್ತವನ್ನು ಪಾವತಿಸಿ. ಹೀಗೆ ನೀವು ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಸುಧಾರಿಸಿಕೊಳ್ಳಬಹುದು. ಅದೇ ವೇಳೆ ನೀವು ನಿಮ್ಮ ಬ್ಯಾಂಕ್ ದೃಷ್ಟಿಯಲ್ಲಿ ವಿಶ್ವಾಸಾರ್ಹ ಗ್ರಾಹಕರು ಕೂಡ ಆಗಿಬಿಡ್ತೀರಿ. ಇನ್ನು ಪಾವತಿಯಲ್ಲಿ ಯಾವುದೇ ವ್ಯತ್ಯಯ ಅಥವಾ ವಿಳಂಬವಾಗದಂತೆ ನೀವು ಜಾಗೃತಿಯನ್ನು ವಹಿಸಿ. ಇದು ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ನಕಾರಾತ್ಮಕವಾದ ಪರಿಣಾಮವನ್ನು ಬೀರಲಿದೆ. ನಿಮ್ಮ ಕ್ರೆಡಿಟ್ ಯುಟಿಲೈಸೇಷನ್ ರೇಷಿಯೋ ಪ್ರಮಾಣ ಕ್ರೆಡಿಟ್ ಲಿಮಿಟ್ನ 30%ರಷ್ಟನ್ನು ಮೀರಬಾರದು. ಇನ್ನು ಕ್ರೆಡಿಟ್ ಬಳಕೆ ಅನುಪಾತ ಅಥವಾ CUR ಅನ್ನೋದು ನಿಮ್ಮ ಕ್ರೆಡಿಟ್ ಲಿಮಿಟ್ ಅನ್ನೋದು ನಿಮ್ಮ ಆ್ಯಕ್ಚುವಲ್ ಲಿಮಿಟ್ನಲ್ಲಿ ನೀವು ಎಷ್ಟು ಬಳಕೆ ಮಾಡಿದ್ದೀರಿ ಅನ್ನೋದು. ಉದಾಹರಣೆಗೆ, ನಿಮ್ಮ ಒಟ್ಟು ಕ್ರೆಡಿಟ್ ಕಾರ್ಡ್ ಲಿಮಿಟ್ 2 ಲಕ್ಷ ರೂಪಾಯಿ ಆದರೆ ನಿಮ್ಮ ಖರ್ಚು ಅದರ 30%ರಷ್ಟನ್ನು ಮೀರಬಾರದು. ಅಂದರೆ 60,000 ರೂಪಾಯಿಯಷ್ಟು ಕ್ರೆಡಿಟನ್ನು ನೀವು ಬಳಸಬಹುದು. ನೀವು ನೆಟ್ ಬ್ಯಾಂಕಿಂಗ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಮೂಲಕ ಕ್ರೆಡಿಟ್ ಕಾರ್ಡ್ ಸ್ಪೆಂಡಿಂಗ್ ಲಿಮಿಟ್ ಸೆಟ್ಟನ್ನು ಮಾಡ್ಕೋಬಹುದು. ಇದು ನೀವು ಹೆಚ್ಚು ಖರ್ಚು ಮಾಡೋದನ್ನು ತಪ್ಪಿಸುತ್ತೆ. ನಿಮ್ಮ ಕ್ರೆಡಿಟ್ ಕಾರ್ಡನ್ನು ಶೋ ಪೀಸ್ ತರಹ ವ್ಯಾಲೆಟ್ನಲ್ಲಿ ಇಟ್ಟಿರಬೇಡಿ. ಅದನ್ನು ಬಳಸಿ. ಕ್ರೆಡಿಟ್ ಕಾರ್ಡನ್ನು ಬಳಸಿ ಖರ್ಚು ಮಾಡಿ ನಂತರ ಸಮಯಕ್ಕೆ ಸರಿಯಾಗಿ ಪಾವತಿಯನ್ನು ಮಾಡಿದರೆ ಆಗ ನಿಮ್ಮ ಕ್ರೆಡಿಟ್ ಸ್ಕೋರ್ ಕೂಡ ಸುಧಾರಣೆ ಆಗುತ್ತೆ. ನಿಮಗೆ ರಿವಾರ್ಡ್ಸ್ ಮತ್ತು ರಿಯಾಯಿತಿಯು ಕೂಡ ಸಿಗ್ತಾ ಹೋಗುತ್ತೆ. ಇನ್ನು ತೀರಾ ಅಗತ್ಯತೆ ಅನ್ನೋವರೆಗೆ ಕ್ರೆಡಿಟ್ ಕಾರ್ಡ್ ಡಿಆಕ್ಟಿವೇಟ್ ಮಾಡಬೇಡಿ. ನಿಮ್ಮ ಕ್ರೆಡಿಟ್ ಕಾರ್ಡ್ ಅವಧಿ ಜಾಸ್ತಿ ಇದ್ದಷ್ಟು ನಿಮ್ಮ ಕ್ರೆಡಿಟ್ ಸ್ಕೋರ್ಗೆ ಒಳ್ಳೆಯದು. ಇದು ನೀವು ಅನೇಕ ವರ್ಷಗಳವರೆಗೆ ಕ್ರೆಡಿಟ್ ಕಾರ್ಡನ್ನು ಬಳಸಿದ್ದೀರಾ, ಹಾಗೆ ಯಾವುದೇ ಸಮಸ್ಯೆ ಇಲ್ಲದೆ ಮರುಪಾವತಿಯನ್ನು ಮಾಡಿದ್ದೀರಾ ಅನ್ನೋದನ್ನು ತೋರಿಸಿಕೊಡುತ್ತೆ. ನೀವು ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸಿದಾಗಲೆಲ್ಲ ಬ್ಯಾಂಕು ನಿಮ್ಮ ಕ್ರೆಡಿಟ್ ರಿಪೋರ್ಟನ್ನು ಪರಿಶೀಲಿಸುತ್ತೆ. ಇದನ್ನು ಹಾರ್ಡ್ ಎನ್ಕ್ವೈರಿ ಅಂತ ಪರಿಗಣಿಸಲಾಗುತ್ತೆ. ಅಲ್ಪಾವಧಿಯಲ್ಲಿ ಅನೇಕ ಸಾಲದ ಅರ್ಜಿಯನ್ನು ಸಲ್ಲಿಸಿದರೆ ಅದು ಅನೇಕ ಹಾರ್ಡ್ ಎನ್ಕ್ವೈರಿಗಳಿಗೆ ಕಾರಣ ಆಗಿಬಿಡಬಹುದು. ಇದರಿಂದ ನಿಮ್ಮ ಕ್ರೆಡಿಟ್ ಸ್ಕೋರ್ ಬಾಧಿತ ಆಗಬಹುದು. ಪ್ರತಿ 2ರಿಂದ 3 ತಿಂಗಳಿಗೊಮ್ಮೆ ನಿಮ್ಮ ಕ್ರೆಡಿಟ್ ರಿಪೋರ್ಟ್ ಚೆಕ್ ಮಾಡ್ತಾ ಇರಿ. ಇದರಿಂದ ನಿಮ್ಮ ಕ್ರೆಡಿಟ್ ಸ್ಕೋರ್ನಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಪತ್ತೆ ಮಾಡಬಹುದು. ಇನ್ನು ಈ ತಪ್ಪುಗಳು ಅಥವಾ ದೋಷಗಳು ನಿಮ್ಮ ಕ್ರೆಡಿಟ್ ಸ್ಕೋರ್ಗೆ ಹಾನಿಯುಂಟು ಮಾಡಬಹುದು. ನಿಮ್ಮ ಕ್ರೆಡಿಟ್ ಸ್ಕೋರ್ ಮತ್ತು ಸಾಲಗಳು ಪ್ಯಾನ್ಗೆ ಸಂಪರ್ಕಿತ ಆಗಿರುತ್ತೆ.
ಉದಾಹರಣೆಗೆ ನಿಮ್ಮ ಪ್ಯಾನನ್ನು ಬಳಸಿ ವಂಚನೆಯಿಂದ ಯಾರಾದರೂ ಸಾಲ ಪಡೆದಿದ್ದರೆ ಆಗ ಆ ಸಾಲ ನಿಮ್ಮ ತಲೆಯ ಮೇಲೆ ಬೀಳುತ್ತೆ. ಈ ಸಾಲ ಪಾವತಿಯಾಗದೇ ಇದ್ದರೆ ಅದು ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ನಕಾರಾತ್ಮಕವಾದ ಪರಿಣಾಮ ಬೀರುತ್ತೆ. ಹೀಗಾಗಿ ನಿಮ್ಮ ಕ್ರೆಡಿಟ್ ರಿಪೋರ್ಟ್ನಲ್ಲಿರುವ ತಪ್ಪುಗಳನ್ನು ಪತ್ತೆ ಮಾಡಿ ಬ್ಯಾಂಕ್ ಮತ್ತು ಕ್ರೆಡಿಟ್ ಬ್ಯೂರೋ ಗಮನಕ್ಕೆ ತಂದು ಅದನ್ನು ಸರಿಪಡಿಸಿಕೊಳ್ಳಿ. ಕ್ರೆಡಿಟ್ ಬ್ಯೂರೋ ಸಿಬಿಲ್ನ ಜಾಲತಾಣದಲ್ಲಿ ಅಕೌಂಟ್ ಓಪನ್ ಮಾಡಿ ಇದನ್ನು ನೀವು ತಿಳ್ಕೋಬಹುದು. ವೆಬ್ ವಿಳಾಸ ಏನಪ್ಪ ಅಂದರೆ www.cibil.com. ಅಲ್ಲಿ ನೀವು ನಿಮ್ಮ ಪ್ಯಾನ್ ಮತ್ತು ಇತರ ವಿವರಗಳನ್ನು ನಮೂದಿಸಬೇಕಾಗುತ್ತೆ. ಇಲ್ಲಿ ನೋಂದಣಿ ಆಗ್ತಾ ಇದ್ದ ಹಾಗೆಯೇ ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಉಚಿತವಾಗಿ ನೀವು ಚೆಕ್ ಮಾಡಬಹುದು. ಹಾಗೆಯೇ ನಿಮ್ಮ ಕ್ರೆಡಿಟ್ ರಿಪೋರ್ಟನ್ನು ಡೌನ್ಲೋಡ್ ಕೂಡ ನೀವು ಮಾಡ್ಕೋಬಹುದು. ಇನ್ನು ಲೋನ್ ಸೆಟಲ್ ಮಾಡೋದನ್ನು ಆದಷ್ಟು ಕಡಿಮೆ ಮಾಡಿ. ಇದು ಕೂಡ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ನಕಾರಾತ್ಮಕವಾದ ಪರಿಣಾಮ ಬೀರುತ್ತೆ. ಬ್ಯಾಂಕ್ನವರೊಂದಿಗೆ ಮಾತನಾಡಿ ಕ್ರಮೇಣವಾಗಿ ಸಂಪೂರ್ಣ ಸಾಲವನ್ನು ಮರುಪಾವತಿ ಮಾಡಿ. ಒಂದು ವೇಳೆ ಯಾವುದಾದ್ರೂ ತಿಂಗಳಲ್ಲಿ ಕ್ರೆಡಿಟ್ ಕಾರ್ಡ್ ಬಿಲ್ನ ಪೂರ್ತಿ ಮೊತ್ತ ಪಾವತಿಸೋಕೆ ಸಾಧ್ಯ ಆಗದೇ ಇದ್ದರೆ ಕನಿಷ್ಠ ಮೊತ್ತವನ್ನು ಪಾವತಿಸಿ. ನಿಮ್ಮ ಕ್ರೆಡಿಟ್ ಸ್ಕೋರ್ ಬಾಧಿತವಾಗದೇ ಇರುವ ತರಹ ನೀವು ನೋಡಿಕೊಳ್ಳಿ. ಈ ಟಿಪ್ಸ್ ನಿಮ್ಮ ಕ್ರೆಡಿಟ್ ಸ್ಕೋರ್ 750ಕ್ಕಿಂತ ಹೆಚ್ಚಿಗೆ ಬರುವ ಹಾಗೆ ಮಾಡೋದಕ್ಕೆ ಸಹಕಾರಿ ಅಂತ ನಾವು ಭಾವಿಸ್ತೇವೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.